ಮುಲ್ಲಾ ಅನ್ನೋದು ಮುಸ್ಲಿಮರಿಗೆ ಸಮಾನಾಂತರ ಶಬ್ದ ಅಲ್ಲ. ನಾನು ಮುಸ್ಲಿಮರನ್ನು ಉದ್ದೇಶಿಸಿ ಯಾವುದೇ ಮಾತನ್ನು ಹೇಳಿಲ್ಲ. ಪೆಟ್ರೋಲ್ ಟ್ಯಾಂಕರ್ಗೆ ಬೆಂಕಿ ಹಾಕ್ತಿದ್ದ ಮುಲ್ಲಾನ್ ಬಗ್ಗೆ ಹೇಳಿದ್ದೇನೆ. ನಮ್ಮ ಸೈನಿಕರನ್ನ ಬೈತಾ ಇದ್ದಂತ ಮುಲ್ಲಾನ್ ಬಗ್ಗೆ ಹೇಳಿದ್ದೇನೆ. ಮೋದಿಯವರನ್ನ ಪ್ರಧಾನ ಮಂತ್ರಿಯವರನ್ನ ನಿಂದಿಸ್ತಾ ಇದ್ದಂತ ಮುಲ್ಲಾನ್ ಬಗ್ಗೆ ಹೇಳಿದ್ದೇನೆ. ಆ ಮಾತಿಗೆ ಈಗಲೂ ಬದ್ಧ ಇದ್ದಾನೆ. ಒಬ್ಬ ಮುಲ್ಲಾ ಅವನ ಬಗ್ಗೆ ಟೀಕೆ ಮಾಡಿದ್ದನ್ನ ಇಲ್ಲಿರೋರೆಲ್ಲ ನಮಗೆ ಅಂತ ಅನ್ಕೊಳ್ತಾರೆ ಅನ್ನೋದಾದ್ರೆ, ಪೆಹಲ್ಗಾವ್ನಲ್ಲಿ ಧರ್ಮ ಕೇಳಿ ನಮ್ಮ ಹಿಂದೂಗಳನ್ನು ಕೊಂದ್ರಲ್ಲ, ಆ ಕೊಂದವನು ನಿಮ್ಮ ಜಾತಿಗೆ ಸೇರಿದವನಲ್ಲ, ಆ ಪಾಪದ ಹೊಣೆ ನಿಮಗೂ ಸೇರಿರ್ಬೇಕಲ್ಲ. ಆ ಪಾಪಿಯ ಪಾಪದ ಕೃತ್ಯಕ್ಕೆ ನೀವು ಸಮರ್ಥನೆ ಮಾಡ್ತೀರಾ? ಇದೇ ಪ್ರಶ್ನೆ ಮುಂದಿಟ್ಟಿದ್ದೇನೆ. ಅದಕ್ಕೆ ನಾನು ಹೇಳಿದ್ದೇನೆ, ನಾನು ಸಮಾಜವನ್ನು ಉದ್ದೇಶ ಇಟ್ಟು ಹೇಳಿಲ್ಲ, ಆದರೆ ಇನ್ನು ಸಮಾಜವನ್ನು ಉದ್ದೇಶ ಇಟ್ಟು ಟೀಕೆ ಮಾಡಿದ್ರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದೀರಿ. ಇದು ಮುಸ್ಲಿಮರನ್ನ ಎತ್ಕಟ್ಟುವಂತ ಒಂದು ಷಡ್ಯಂತ್ರದ ಭಾಗ ಅಂತಕ್ಕಂಥ ದೂರನ್ನು ನಾನು ಕೊಟ್ಟಿದ್ದೇನೆ. ನಿಮಗೆ ನೋಟಿಸು ಇವತ್ತೇ ಹಾಜರಾಗಬೇಕು ಅಂತ ಹೇಳಿದ್ರು. ನಾನಿಲ್ಲಪ್ಪ, ಪೂರ್ವ ಯೋಜಿತ ಪ್ರವಾಸಗಳಿದ್ದಾವೆ, ರೈತರ ಕಷ್ಟ ಕೇಳಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ, ನಾ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಇವತ್ತು ಬರೋಕ್ಕಾಗಲ್ಲ ಅಂತ ನಮ್ಮ ಮುಖ್ಯಮಂತ್ರಿ ಮುಂದೆ ಕಳಿಸಿದ್ವಿ. ಸರ್, ತಾವು ಹೇಳ್ದಂಗೆ ನಿನ್ನೆ ನಿಮ್ಮನ್ನ ಅರೆಸ್ಟ್ ಮಾಡೋ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತ ಸರ್? ಅದೇನು ಒತ್ತಡಕ್ಕೆ ಮಾಡಿದ್ರ? ನಮಗೆ ಸೂಚನೆ ಇತ್ತು, ಏನಾರು ಮಾಡಿ ಅರೆಸ್ಟ್ ಮಾಡಿ ತಮ್ಮ ವೋಟ್ ಬ್ಯಾಂಕಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ಮಾತು ಹೇಳಿದ್ರಂತೆ. ನೋಡಿ, ಇಲ್ಲಿ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಡೆದಾಡುವ ದೇವರು ಅಂತ ಭಾವಿಸ್ತೀವಿ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದಲ್ಲಿ ಸಹಭೋಜನದ ವ್ಯವಸ್ಥೆಯನ್ನ 60 ವರ್ಷದಿಂದ ಮಾಡಿದ್ರು. ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ದೇವಾಲಯದ ಪ್ರವೇಶವನ್ನ ಹಿಂದೆ ಮಂಜಯ್ಯ ಹೆಗಡೆಯವ್ರ ಕಾಲದಲ್ಲೇನೆ ಕಲ್ಪಿಸಿಕೊಟ್ಟಿದ್ರು. ಅಂತ ಧರ್ಮಸ್ಥಳದ ಬಗ್ಗೆ ಒಬ್ಬ ಯೂಟ್ಯೂಬರು ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೆ ಅವಹೇಳನ ಮಾಡೋ ರೀತಿಯಲ್ಲಿ, ಮಂಜುನಾಥ ಸ್ವಾಮಿಯ ಭಕ್ತರಿಗೆ ಒಂದು ಸಂಶಯ ಬರೋ ರೀತಿಯಲ್ಲಿ ಯೂಟ್ಯೂಬ್ ಮಾಡ್ದ. ಒಂದು ಕೇಸ್ ರಿಜಿಸ್ಟರ್ ಆಗಲಿಲ್ಲ, ಅವನು ಅರೆಸ್ಟ್ ಆಗಲಿಲ್ಲ. ನಾನು ಒಬ್ಬ ಮುಲ್ಲಾನ್ ಬಗ್ಗೆ ಹೇಳ್ತಿದ್ದಂಗೆನೆ ಕೇಸ್ ತಾಕ್ತು ತ್ವರಿತಗತಿಯಲ್ಲಿ. ಅಂದ್ರೆ ಹಿಂದೂ ದೇವರನ್ನ ಅಪಮಾನ ಮಾಡ್ಬೋದು. ಭಗವಾನ್ ಅನ್ನೋನು ಹೆಸರು ಭಗವಾನ್, ಬುದ್ಧಿಯೆಲ್ಲ ಸೈತಾನ. ಆತ ರಾಮನ ಬಗ್ಗೆ, ಭಗವದ್ಗೀತೆ ಬಗ್ಗೆ, ಸೀತೆಯ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನು ಅರೆಸ್ಟ್ ಆಗಲ್ಲ. ಇನ್ನೊಬ್ಬ ಚಲನಚಿತ್ರ ನಟ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಮತ್ತೆ ಇವರ UPA ಪಕ್ಷದ ಜೊತೆಗಿರ್ತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಮಗ ಸನಾತನ ಧರ್ಮದ ಬಗ್ಗೆ, ಅಪಮಾನದ ಬಗ್ಗೆ ಮಾತಾಡ್ತಾನೆ. ಕಾಂಗ್ರೆಸ್ ಪಕ್ಷದ ನಾಯಕರು, ಲೋಕಸಭೆ ವಿರೋಧ ಪಕ್ಷದ ನಾಯಕರು ಹಿಂದೂ ಮತ್ಲಬ್ ಝೂಟ್, ಹಿಂದೂ ಮತ್ಲಬ್ ಹಿಂಸಾ ಇದನ್ನು ಮಾತಾಡ್ತಾರೆ. ಅಂದ್ರೆ ಹಿಂದೂ ಅಂದ್ರೆ ಝೂಟ, ಹಿಂದೂ ಅಂದ್ರೆ ಹಿಂಸನ, ಇದೆಲ್ಲ ನೀವು ಕೇಳಿದಿರಿ. ಹಂಗಿದ್ರೆ CT ರವಿ ಮುಲ್ಲಾನ್ ಬಗ್ಗೆ ಮಾತಾಡೋದು ಕೇಸ್ ಹಾಕೋದು ಅನ್ನೋದಾದ್ರೆ, ಹಿಂದೂ ಮತ್ಲಬ್ ಹಿಂಸಾ, ಹಿಂದೂ ಮತ್ಲಬ್ ಝೂಟ್ ಅಂತ ಹೇಳ್ದಂಥವನ್ನೆಲ್ಲೂ ಕೇಸ್ ಹಾಕ್ಬೇಕಲ್ವಾ? ಹಾಕಿದಾರ? ಕೇಸ್ ಕೊಟ್ರೆ ಕೇಸ್ ಹಾಕೋ ಧೈರ್ಯ ಇದೆಯಾ ಅವರಿಗೆ?